ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಗೋತ್ರ ಪ್ರವರ ಎರಡನೇ ಪಾರ್ಟು. ಇದು ದ್ವಿಯಾಋಷೇಯ. ಏಕಾಋಷೇಯ ಒಂದು ಋಷಿ ಗೋತ್ರ ಎಲ್ಲ ಹೇಳಿ ಆಯಿತು. ಇವಾಗ ಎರಡು ಋಷಿ ಗೋತ್ರಗಳು ಯಾವುದು ಹಾಗೆ ಅಂತ ಮೊದಲು ನೋಡೋಣ. ದ್ವಿಯಾಋಷೇಯ ಗೋತ್ರಗಳು. ಉತಮೇತ ಗೋತ್ರಕ್ಕೆ ದೈವಲ ಆಶಿತ ಅಂತ ಋಷಿಗಳು ಪ್ರವರ. ಐಂದ್ರ ಕೌಶಿಕ ಗೋತ್ರಕ್ಕೆ ವೈಶ್ವಾಮಿತ್ರ ಐಂದ್ರ ಕೌಶಿಕ ಋಷಿ. ಗತಕ ಗೋತ್ರ ವೈಶ್ವಾಮಿತ್ರ ಗತಕ ಪ್ರವರ. ಕಪೋತರೇತಸ್ ಗೋತ್ರಕ್ಕೆ ವೈಶ್ವಾಮಿತ್ರ ಕಪೋತರೇತಸ್ ಪ್ರವರ. ಗಾರ್ಧಸಮದ ಗೋತ್ರಕ್ಕೆ ಭಾರ್ಗವ ಗಾರ್ಧಸಮದ ಪ್ರವರ. ಕುಂಠ್ಯಕ ಗೋತ್ರಕ್ಕೆ ವೈಶ್ವಾಮಿತ್ರ ಅಷ್ಟಕ ಪ್ರವರ. ಗೋಹಲ ಗೋತ್ರಕ್ಕೆ ದೇವಲ ಆಶಿತ ಪ್ರವರ. ಕೃತಕೌಶಿಕ ಎಂಬ ಗೋತ್ರಕ್ಕೆ ವೈಶ್ವಾಮಿತ್ರ ಕೃತಕೌಶಕ ಹಾಗೆ ಅಂತ ಹೇಳುವ ಪ್ರವರ. ಆಮೇಲೆ ಗೃತ್ಸಮತ ಗೋತ್ರ, ಅದಕ್ಕೆ ಭಾರ್ಗವ ಗಾರ್ಧಸಮದ ಪ್ರವರ. ಪೂರಣ ಗೋತ್ರಕ್ಕೆ ವೈಶ್ವಾಮಿತ್ರ ಪೂರಣ ಹಾಗೆ ಅಂತ ಪ್ರವರ. ಯಜ್ಞಪತಿ ಗೋತ್ರ, ಅದಕ್ಕೆ ಭಾರ್ಗವ ಗಾರ್ಧಸಮದ ಪ್ರವರ. ಲೋಹಿತ ಗೋತ್ರ, ಇದಕ್ಕೆ ವೈಶ್ವಾಮಿತ್ರ ಅಷ್ಟಕ ಹಾಗೆಂತ ಪ್ರವರ. ಸಾಂಡಿಲ್ಯ ಗೋತ್ರ, ಅದಕ್ಕೆ ದೈವಲ ಆಸಿತ ಹಾಗೆಂತಂಬ ಪ್ರವರ. ಸುನಕ ಗೋತ್ರ, ಅದಕ್ಕೆ ಭಾರ್ಗವ ಗಾರ್ಧಸಮದ ಹಾಗೆಂತಂಬ ಪ್ರವರ. ಸೌವರ್ಣ ರೇತಸ ವೈಶ್ವಾಮಿತ್ರ ಸೌವರ್ಣ ರೇತಸ ಹಾಗೆಂತ ಪ್ರವರ. ಹೈರಣ್ಯ ರೇತಸ, ಆ ಗೋತ್ರಕ್ಕೆ ವೈಶ್ವಾಮಿತ್ರ ಹೈರಣ್ಯ ರೇತಸ ಅಂತ ಪ್ರವರ. ಇದು ಬಂದು ಎರಡು ಪ್ರವರ. ಒಂದು ಗೋತ್ರಕ್ಕೆ ಎರಡು ಪ್ರವರ, ಎರಡು ಋಷಿ ಅಂತ ಹೇಳುವಂಥದ್ದು. ಏಕಾಋಷೇಯ ಆಯಿತು, ದ್ವಿಯಾಋಷೇಯ ಅಂತ ಇದು ಆಯಿತು. ಇನ್ನು ನೆಕ್ಸ್ಟ್ ಬಂದು ತ್ರಯಾಋಷೇಯ, ಅದೆಲ್ಲ ನೋಡೋಣ. ಶ್ರೀಕೃಷ್ಣಾಯ ನಮಃ.